ಕಷ್ಟ ಆಗಿರುತ್ತೆ ನಿಮಗೆ, ಅದನ್ನ ಮರೆಯಕ್ ಆಗಲ್ಲ ಅನ್ನೋದು ಯಾವ್ದಿದೆ? ಯಜಮಾನ್ ಇರೋದು ಅವ್ರು ತುಂಬಾ ಕಷ್ಟ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಸಂಪಾದನೆ ಹೋಯ್ತು, ಊಟಕ್ಕೆ ನನ್ಗೆ ಇರ್ತಿರ್ಲಿಲ್ಲ. ಆಂಟಿ ಗೊತ್ತಾಗಿಲ್ಲ, ಅದಕ್ಕೆ ನಾಲ್ಕಾದ್ರೆ ಹೇಗೆಲ್ಲ ಆಗ್ತೀಯ? ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ನೀವ್ ನೋಡ್ತೀರಾ? ಯೂಟ್ಯೂಬ್ ನೋಡ್ತೀರಾ? ಹೇಗಿದ್ದೀರಾ? ಏನೋ ನೋಡು, ಬಡವ್ರು ಯಾರು ನೋಡೋರಿಲ್ಲ, ಕಷ್ಟ ತುಂಬಾ. 5 ಕೆಜಿ 6 ಕೆಜಿ ಹೂವ ಮಾಡ್ತೀನಿ. ಡೈಲಿ 5 ಕೆಜಿ ಮಾಡ್ತೀರಾ ನೀವು? 5 ಕೆಜಿ 6 ಕೆಜಿ ಹೆಂಗಿದೆ ನಿಮ್ದು ವ್ಯಾಪಾರ ಎಲ್ಲ? ವ್ಯಾಪಾರ ದಿನಕ್ಕೆ 1 200 ರೂಪಾಯಿ ಸಿಗುತ್ತೆ ಅಷ್ಟೇ. 200 ರೂಪಾಯಿ ಸಿಗುತ್ತೆ? 200 300 ಅಷ್ಟು ಸಾಕಾಗುತ್ತಾ ಅಜ್ಜಿ ನಿಮ್ಗೆ? ಅದೇ ಜೀವನ ಮಾಡೋದು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಇದನ್ನ? ವರ್ಷದಿಂದ ಮಾಡ್ತೀನಿ. ನನ್ಗೆ ಹೆಣ್ಮಕ್ಳು ಮಕ್ಕಳು ಮದುವೆ ಮಾಡ್ಕೊಡ್ತಿದ್ವಿ, ನನ್ಗೆ ಗಂಡು ಮಕ್ಳು ಇಲ್ಲ. ಇಬ್ರು ಹೆಣ್ಮಕ್ಳು ಇದ್ದಾರಾ? ಅವ್ರು ಬರ್ತಾರಾ ಮಾತಾಡ್ತಾರೆ? ಅಂಗಡಿ ಇಲ್ಲ ನಿಮ್ದೇನಾದ್ರು? ಇಲ್ಲೇ ಮಾಡಿದ್ರ ಕಷ್ಟ ಎಲ್ಲಾರ್ಗು ಆದಂಗೆ ನನ್ಗೆ ಏನ್ ಹೇಳ್ತೀರಾ? ಎಲ್ಲಾರ್ಗು ಆದಂಗೆ ನನ್ಗೆ ಪಾಪ ಬಿಡ್ತಾರೆ ಪೊಲೀಸರು. ಅವ್ರಿಗೂ ಕಾನೂನು ಅಂತ ಇದೆಯಲ್ಲ, ಕಾನೂನು ಅಂತ ಅವ್ರಿಗೆ ಇದೆಯಲ್ಲ. ಅದಕ್ಕೆ ಅವ್ರು ಬಂದಾಗ ಅವ್ರ ಇದ್ದೇ ನೋಡ್ತಿದ್ವಿ, ಅವ್ರು ಬಂದಾಗ ಎತ್ಕೊಂಡ್ಬೇಕು. ಅವ್ರು ಬಂದಾಗ ಎತ್ಕೊಂಡ್ಬಿಡ್ತೀರಾ? ಬೈತಾರಾ? ಏನ್ ಬೈಯಲ್ಲ ಪಾಪ, ನಮಗ್ ತೊಂದ್ರೆ ಆಗುತ್ತಮ್ಮ ಅಂತಾರೆ. ಕಷ್ಟ ಇದ್ದೇ ಇರುತ್ತೆ ಅಲ್ಲ, ನಮ್ಗೆ ಕಷ್ಟ. ಮಳೆ ಮನೆ ಬಾಡಿಗೆ ಕಟ್ಬೇಕು. ಬಾಡಿಗೆ ಮನೇಲಿ ಇದೀರಾ? ಬಾಡಿಗೆ ಮನೆ ಇಲ್ಲೇ ಇರ್ತೀನಿ, ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ. ಇನ್ನೆಲ್ಲೂ ಈ ಕಡೆ ಎಲ್ಲ ನಾನು ಹೋಗಲ್ವಾ? ಇಲ್ಲೇ ಎಷ್ಟು ವರ್ಷ ಆಯ್ತು ನೀವು ಶಿವಮೊಗ್ಗ ಬಂದು? ಮಗಳು ಮದುವೆ ಮಾಡ್ಕೊಟ್ಟು ಆಯ್ತು 20 ವರ್ಷ ಆಯ್ತು. ಇಲ್ಲಿಗ್ ಮದುವೆ ಮಾಡ್ಕೊಟ್ಟಿದ್ದೀರಾ? ಮುಂಚೆ ಎಲ್ಲಿದ್ರಿ ನೀವು? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಇದ್ರ? ಬೆಂಗಳೂರು ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನನ್ಗೆ ಯಾರಲ್ಲಿ ಸಾಕೋದಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು. ಹೌದಾ? ಇಲ್ಲಿ ಮಗಳ ಹತ್ರ ಇದ್ರಾ? ಮಗಳ ಹತ್ರ ಇದ್ದೀನಿ. ಚೆನ್ನಾಗಿದಾರ ಅವರು? ನೋಡ್ಕೊತಾರೆ. ನಾನು ನೀವ್ ಹಿಂಗೆ ಸಣ್ಣ ಪುಟ್ಟ ಮಾಡ್ತೀರಾ? ಸಣ್ಣ ಪುಟ್ಟ ಮಾಡ್ತೀನಿ. ಕಷ್ಟ ಈ ವಯಸ್ಸಲ್ಲಿ ಮಾಡೋದು ಕಷ್ಟ ಅಂತ. ನಂದು 70 ವರ್ಷ ಆಯ್ತು. 70 ವರ್ಷ ಇದೆ ನಿಮ್ಗೆ ಇವಾಗ? 70 ವರ್ಷ. ಒಂದು ದೊಡ್ಡ ನಿಮ್ದು ಲೈಫಲ್ಲಿ ಒಂದು ದೊಡ್ಡ ಕಷ್ಟ ಆಗಿರುತ್ತೆ ನಿಮಗೆ, ಅದನ್ನ ಮರೆಯಕ್ ಆಗಲ್ಲ ಅನ್ನೋದು ಯಾವ್ದಿದೆ? ಯಜಮಾನ್ ಇರೋದು ಹೌದು ತುಂಬಾ ಕಷ್ಟ, ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಸಂಪಾದನೆ ಹೋಯ್ತು, ಯಜಮಾನ್ ಇರೋದ್ಮೇಲೆ ಅವಾಗ ತುಂಬಾ ಕಷ್ಟ ಆಯ್ತು ನನ್ಗೆ. ಊಟಕ್ಕೆ ನನ್ಗೆ ಇರ್ತಿರ್ಲಿಲ್ಲ. ಭಿಕ್ಷಾದಡಿದ್ದೀನಿ ನಾನು ಒಂದ್ ಕಾಲದಲ್ಲಿ. ನೀವು ಒಬ್ರೇ ಇರೋದಾ? ಇವಾಗ ಮಗಳ ಮನೇಲಿ ಇಬ್ರು ಹೆಣ್ಮಕ್ಳು? 4 ಕೆಜಿ 50 ಕೊಡೋದು. 4 ಕೆಜಿ 50. ಅಜ್ಜಿ ಇಬ್ರು ಹೆಣ್ಮಕ್ಳು ಏನ್ ಕೆಲಸ ಮಾಡ್ತಾರೆ? ಅವರು ವ್ಯಾಪಾರನೇ. ಇವ್ರು ಹೂವಿನ ಮಾಡ್ತಾರಾ? ಅವರು ವ್ಯಾಪಾರ ಮಾಡ್ತಾರೆ. ಎಲ್ಲಿ? ಅಲ್ಲಿ ಹೂವಿನ ಮಾರ್ಕೆಟ್ ಇದೆಯಲ್ಲ ಮಾರ್ಕೆಟಲ್ಲಿ ಅವ್ರು ವ್ಯಾಪಾರ. ಅಜ್ಜಿ ಹೂವಿನ ಮಾರ್ಕೆಟ್ ಎಲ್ಲ ಹೆಂಗ್ ನಡೆಯುತ್ತೆ? ಅಂದ್ರೆ ಎಲ್ಲ ಅಂದ್ರೆ ಅಲ್ಲೆಲ್ಲ ತುಂಬಾ ಅಂಗಡಿ ಇರುತ್ತಲ್ಲ, ಅಂಗಡಿಗಳಿಗೆಲ್ಲ ಒಂದೇ ಸತಿ ಬರುತ್ತಾ ಮಾಲು? ಅವಾಗ ಬರುತ್ತೆ. ಎಲ್ಲಾರು ಡಿವೈಡ್, ಒಂದೊಂದು ಅಂಗಡಿಗೆ ಡಿವೈಡ್. ಅವ್ರವ್ರು ರೈತರಿಗೆ ದುಡ್ಡು ಕೊಟ್ಟು ತರ್ಸ್ಕೊಂತಾರೆ. ನಿಮಗಿದು ಇದು ಇದೆಯಾ? ಕಂಫರ್ಟೇಬಲ್ ಇದೆಯಾ? ಮಾಡ್ತಿದ್ದೀರಲ್ಲ? ಮಾಡ್ತಾ ತುಂಬಾ ಜಾಸ್ತಿ ಹೆವಿ ಕೆಲಸ ಅನ್ಸಲ್ಲ? ಹೆವಿ ಕೆಲಸ ಅನ್ನಲ್ಲ, ಜಾಸ್ತಿ ತರಲ್ವಲ್ಲ. 4 ಕೆಜಿ 5 ಕೆಜಿ 5 ಕೆಜಿ 6 ಕೆಜಿ. ಎಲ್ಲಿ ನೀವು ಅಲ್ಲೇ ಹೂವಿನ ಮಾರ್ಕೆಟ್ ಇಂದ ತರ್ತೀರಾ? ಹೂವಿನ ಮಾರ್ಕೆಟ್ ಇಂದ ನಾವು ದುಡ್ಡು ಕೊಟ್ಟು ತರ್ತೀವಿ. ಇದೇನೋ 10 ರೂಪಾಯಿ ಸಿಗುತ್ತೆ ಅಂತ ಮಾಡ್ತೀವಿ. ಟೋಟಲ್ ಒಂದ್ 5 ಕೆಜಿ ಮಾರಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 200 250 300 ಸಿಗ್ಬೋದು. 200 200 ಒಂದ್ ದಿವಸ ಸಿಗೋದೇ ಇಲ್ಲ. ಹೂವೇ ಹೋಗಲ್ಲ? ಹೂವ ಹೋಗಲ್ಲ, ಲಾಸ್ ಆಗೋಯ್ತೈತಿ. ಲಾಸ್ ಆಗುತ್ತೆ. ಯಾವ ಟೈಮಲ್ಲಿ ತುಂಬಾ ಚೆನ್ನಾಗುತ್ತೆ ನಿಮ್ದು? ಶುಕ್ರವಾರ, ವಾರಗಳು ಬಂದ್ರೆ, ಹಬ್ಬಗಳು ಒಳ್ಳೊಳ್ಳೆ ಹಬ್ಬಗಳು ಬಂದ್ರೆ ಅವತ್ತೊಂದು 500 ರೂಪಾಯಿ ನೋಡ್ಬೋದು. 500 1000 ನೋಡ್ಬೋದು. ಖುಷಿ ಆಗುತ್ತಾ ನಿಮ್ಗೆ? ಖುಷಿ ಆಗುತ್ತೆ. 500 ರೂಪಾಯಿ ನೋಡ್ಬೋದು, 500 1000 ನೋಡ್ಬೋದು ಹಬ್ಬದ ಟೈಮಲ್ಲಿ. ಯಾವಾಗ ನಿಮ್ ಮನೆಯವ್ರಿ ಹೋದ್ರು? ಚಿಕ್ಕ ಮಗು ಇವ್ರೇನಾ? ಅವ್ರದೊಂದು ಹೆಣ್ಮಗು ಇದೆಯಾ? ನೀವೇ ಮದ್ವೆ ಮಾಡ್ಕೊಟ್ಟಿದ್ದ? ಅವಾಗ ನಿಮ್ ಯಜಮಾನ್ರಿದ್ರ? ಎಲ್ಲ ಇದ್ರು, ಮೊಮ್ಮಕ್ಳು. ಹೌದಾ? ಸರಿ ಅಜ್ಜಿ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಸಿಗ್ತೀನಿ ಮತ್ತೆ.
ಕೇಳಿದ್ರಲ್ಲ ಅಜ್ಜಿ ಅವ್ರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಮನೆಯವರು ಹೋದ್ಮೇಲೆ ಅಂತ. ಅಜ್ಜಿಗೆ ಇವಾಗ 70 ವರ್ಷ. 70 ವರ್ಷದಲ್ಲೂ ಕೂಡ ದಿನಕ್ಕೆ 5 kg ಹೂವನ್ನ ಮಾರ್ಕೊಂಡು ಅವ್ರ ಜೀವನವನ್ನ ನಡೆಸ್ತಿದ್ದಾರೆ. ಅದಷ್ಟೇ ಅಲ್ಲ, ಅವರಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ ಅಂತೆ ರೂಲ್ಸ್ ಪ್ರಕಾರ. ಪೊಲೀಸ್ ಬಂದ್ರೆ ಅವ್ರು ಎದುರ್ಕೊಂಡು ಆ ಚೀಲನ ತಗೊಂಡು ಹಂಗೆ ಹೋಗ್ತಾ ಇರ್ತಾರೆ. ದಿನಕ್ಕೆ ಬರೋ 200-300 ರೂಪಾಯಿ ನಂಬ್ಕೊಂಡು ಕರೆಕ್ಟ್ ಟೈಮಿಗೆ ಊಟ ಮಾಡ್ದಂಗೆ, ಮಳೆನೋ ಚಳಿನೋ ಏನೂ ಸಹ ನೋಡ್ದಂಗೆ ಅವ್ರು ಇಡೀ ದಿನಾನ ಅಲ್ಲೇ ಕಳೀತಾರೆ. ಅಜ್ಜಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಜೀವನದಲ್ಲೂ ಅವ್ರದ್ದೇ ಆದಂತ ಕಷ್ಟಗಳಿರುತ್ತೆ. ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿ ಮುಂದೆ ಬಂದಿರ್ತಾರೆ. ಇನ್ನಷ್ಟು ಸ್ಟೋರಿಗಳನ್ನ ನಾನು ನಿಮ್ ಮುಂದೆ ತರ್ತೀನಿ. ಅಜ್ಜಿ ಸ್ಟೋರಿ ಕೇಳಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವ್ ಯಾರಾದ್ರೂ ಗಾಂಧಿ ಬಜಾರಲ್ಲಿ ಆ ಅಜ್ಜಿನ ಮೀಟ್ ಮಾಡಿದೀರಾ, ನೋಡಿದೀರಾ, ಅವ್ರ ಹತ್ರ ಹೂ ತಗೊಂಡಿದ್ದೀರಾ ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಬ್ಬರ ಲೈಫ್ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಊರಲ್ಲಿ ಯಾರಾದ್ರೂ ಅಥವಾ ನಿಮ್ಮ ಪ್ಲೇಸ್ ಅಲ್ಲಿ ಯಾರಾದ್ರೂ ಇಂಟ್ರೆಸ್ಟಿಂಗ್ ಪರ್ಸನ್ಸ್ ಇದ್ರೆ ಪ್ಲೀಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ಇದಾಗಿತ್ತು ಒಂದು ಎಮೋಷನಲ್ ಸ್ಟೋರಿ. ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ. ಅಷ್ಟೇ ಅಲ್ಲ, ಶಿವಮೊಗ್ಗನ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೀವು ನನಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಜ್ಜಿ ಸ್ಟೋರಿ ಕೇಳಿ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗುವ ಮತ್ತೆ. ಬಾಯ್ ಬಾಯ್.